ಜೀವಿ ಗಣಕ ವಿಜ್ಞಾನ ವಿಭಾಗ. ಓಕೆ, ಇವತ್ತಿನ ಕ್ಲಾಸಲ್ಲಿ ಹಿಂದಿನ ಕ್ಲಾಸಲ್ಲಿ ನಾವು ಎಕ್ಸ್ಪ್ರೆಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಮ್ಯಾನೇಜಿಂಗ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ನಾವು ಪ್ರತಿಯೊಂದು ಸಿ ಪ್ರೋಗ್ರಾಮ್ ಬರೆಯೋ ಟೈಮಲ್ಲಿ ಕೂಡ ನಾವು ತನ್ನದೇ ಆದಂಥ ಪ್ರೊಸೀಜರ್ಸ್ ಇರುತ್ತೆ. ಯಾಕಂದರೆ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ನೋಡಿದ್ದೀರಾ. ಅದರಲ್ಲಿ ನೀವು ಫಸ್ಟ್ ಲೈನ್ ಬರೀತೀವಿ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಆಸ್ ಇನ್ಕ್ಲೂಡ್ stdio.h ಅಂತ ಬರೀತಾರೆ. ಓಕೆನಾ, stdio.h ಅಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಎಚ್. ಓಕೆನಾ, ಇದೇ ಥರ ಮ್ಯಾನೇಜಿಂಗ್ ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅನ್ನೋದು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಓಕೆನಾ, ಪ್ರತಿಯೊಂದು ಪ್ರೋಗ್ರಾಮ್ಗೆ ಇನ್ಪುಟ್ ಕೊಟ್ಟಿವಪ್ಪ ಅಂದರೆ ಔಟ್ಪುಟ್ ರಿಸಲ್ಟ್ ಇರಬೇಕು. ಓಕೆನಾ, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ಅದೇ ಥರ ಸಿ ಪ್ರೊವೈಡ್ಸ್ ಎ ಲೈಬ್ರರಿ ಫಂಕ್ಷನ್. ದಿಸ್ ಲೈಬ್ರರಿ ಇಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಅಂಡ್ ಔಟ್ಪುಟ್ ಫಂಕ್ಷನ್. ಓಕೆ, ಈ ಒಂದು ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಇದ್ರ ಮೇಲೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಅನ್ನ ತಗೊಂತೀವಿ. ಓಕೆನಾ, ಇದರಲ್ಲಿ ಎಸ್ಪೆಷಲಿ ಫಾರ್ ಸಿ ಲ್ಯಾಂಗ್ವೇಜ್ ಅಲ್ಲಿ ಎರಡು ತರ ಸ್ಟೇಟ್ಮೆಂಟ್ಸ್ ಅನ್ನ ನೋಡ್ತೀವಿ. ಫಸ್ಟ್ ಬಂದ್ಬಿಟ್ಟು ಇನ್ಪುಟ್ ಸ್ಟೇಟ್ಮೆಂಟ್ಸ್, ಸೆಕೆಂಡ್ ಬಂದ್ಬಿಟ್ಟು ಔಟ್ಪುಟ್ ಸ್ಟೇಟ್ಮೆಂಟ್. ಈಗ ನಾವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಬರೆಯೋ ಟೈಮಲ್ಲಿ ಇನ್ಪುಟ್ ಸ್ಟೇಟ್ಮೆಂಟ್ಸ್ ಆಗಿ ಏನ್ ಕೊಡ್ತೀವಿ, ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಆಗಿ ಏನ್ ತಗೊಂತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆನಾ, ಆಲ್ರೆಡಿ ಕ್ಯಾಟಗರೈಸ್ ಇಂಟು ಟೂ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಎರಡು ಕ್ಯಾಟಗರಿ ಮಾಡ್ತೀವಿ. ಒಂದು ಫಾರ್ಮೆಟೆಡ್ ಸ್ಟೇಟ್ಮೆಂಟ್, ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ ಈ ತರ ತಗೋಬೇಕು. ಇದೇ ತರ ಫಾರ್ಮೆಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಓಕೆ, ಅದೇ ತರ ಅನ್ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್, ಅನ್ಫಾರ್ಮೆಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಕರೆಕ್ಟ್ ಲೈನ್ ಕರೆಕ್ಟ್ ಆಗಿ ಇದನ್ನ ಮೆನ್ಷನ್ ಮಾಡಿದ್ದೀನಿ. ನಾವು ಇಂಪಾರ್ಟೆಂಟ್ ಆಗಿ ಏನ್ ಓದ್ತೀವಪ್ಪ ಅಂದ್ರೆ ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ ಅಂದ್ರೆ ಸ್ಕ್ಯಾನರ್. ಓಕೆನಾ, ಅದೇ ತರ ಫಾರ್ಮೆಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಪ್ರಿಂಟ್. ಅದೇ ತರ ಅನ್ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ ಅಂದ್ರೆ ಗೆಟ್ ಕ್ಯಾರ್ ಗೆಟ್ಸ್ ಫಂಕ್ಷನ್. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಓಪನ್ ಪ್ಯಾರಂಥಸಿಸ್ ಒಂದು ಕ್ಲೋಸ್ ಪ್ಯಾರಂಥಸಿಸ್, ಇದಕ್ಕೆ ಫಂಕ್ಷನ್ ಅಂತ ಕರಿತೀವಿ ನಾವು. ಓಕೆನಾ, ಅದೇ ತರ ಇಲ್ಲಿ ಸಿ ಪ್ರೋಗ್ರಾಮಿಂಗ್ ಬರೆಯೋ ಟೈಮಲ್ಲಿ ಇಂಪಾರ್ಟೆಂಟ್ ಆಗಿ ಮೇನ್ ಫಂಕ್ಷನ್ ಇಸ್ ದ ಹಾರ್ಟ್ ಅಂಡ್ ಬ್ರೈನ್ ಆಫ್ ದ ಸಿ ಲ್ಯಾಂಗ್ವೇಜ್. ಓಕೆ, ಮೇನ್ ಫಂಕ್ಷನ್ ಇಸ್ ದ ಹಾರ್ಟ್ ಅಂಡ್ ಬ್ರೈನ್. ನಾವು ಕಂಪ್ಯೂಟರ್ ಇದು ಓದೋ ಟೈಮಲ್ಲಿ ಹೇಳ್ತಿದ್ವಿ CPU ಅನ್ನ ಹಾರ್ಟ್ ಅಂಡ್ ಬ್ರೈನ್ ಅಂತ ಕರಿತೀವಿ. ಅದೇ ತರ ಮೇನ್ ಫಂಕ್ಷನ್ ಅನ್ನು ಸಿ ಲ್ಯಾಂಗ್ವೇಜ್ ಅಲ್ಲಿ ಹಾರ್ಟ್ ಅಂಡ್ ಬ್ರೈನ್ ಆಫ್ ದ ಸಿ ಪ್ರೋಗ್ರಾಮ್ ಅಂತ ಕರಿತೀವಿ. ವಿತೌಟ್ ಮೇನ್ ಫಂಕ್ಷನ್ ವಿ ಕ್ಯಾನಾಟ್ ಎಕ್ಸಿಕ್ಯೂಟ್ ಫಾರ್ ದ ಸಿ ಪ್ರೋಗ್ರಾಮ್. ಓಕೆ, ಅದೇ ತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇದರ ಜನರಲ್ ಸಿಂಟ್ಯಾಕ್ಸ್, ಜನರಲ್ ಫಾರಮ್ ಯಾವ ತರ ಬರಬೇಕು ಅಂತ ನೋಡೋಣ. ಓಕೆನಾ, ಅದರಲ್ಲಿ ಇಂಪಾರ್ಟೆಂಟ್ ನಾವೇನ್ ತಗೊಂತೀವಿ, ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ ಆಗಿ ಸ್ಕ್ಯಾನ್ ತಗೊಂತೀವಿ, ಫಾರ್ಮೆಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್ ಆಗಿ ಪ್ರಿಂಟ್ ಔಟ್. ಅದೇ ಸಮ್ ಆಫ್ ಟೂ ನಂಬರ್ಸ್ ಪ್ರೋಗ್ರಾಮ್ ಅಲ್ಲಿ ಬರೆಯೋದನ್ನ ಕಲ್ತಿದ್ವಿ. ಓಕೆನಾ, ಇದು ಜನರಲ್ ಫಾರಮ್ ಏನು, ಯಾವ ತರ ಬರೀಬೇಕು ಅನ್ನೋದು ಈ ಕ್ಲಾಸ್ ಅಲ್ಲಿ ನೋಡೋಣ. ಈಗ ಸಿಂಟ್ಯಾಕ್ಸ್, ಈಗ ಸ್ಕ್ಯಾನ್ಅಪ್ ಇದೆ. ಸ್ಕ್ಯಾನ್ಅಪ್ ಫಾರ್ಮೆಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್. ಸ್ಕ್ಯಾನ್ಅಪ್ ಅನ್ನು ಯಾವ ತರ ಜನರಲ್ ಫಾರ್ಮ್ ಅಲ್ಲಿ ಬರೀಬೇಕು ಅನ್ನೋದು ಗೊತ್ತಾಗ್ತದೆ. ಜನರಲ್ ಫಾರ್ಮ್ ಬಂದ್ಬಿಟ್ಟು ಇದು ಡಬಲ್ ಕೊಟೇಶನ್. ಓಕೆನಾ, ಸ್ಕ್ಯಾನ್ಅಪ್ ಡಬಲ್ ಕೊಟೇಶನ್, ಇದು ಕ್ಲೋಸ್, ದಟ್ ಈಸ್ ಕಾಲ್ಡ್ ಕಂಟ್ರೋಲ್ ಸ್ಟ್ರಿಂಗ್ ಅಂತ ಕರಿತೀವಿ. ಓಕೆನಾ, ಇದಕ್ಕೆ ಏನಂತೀವಿ, ಕಂಟ್ರೋಲ್ ಸ್ಟ್ರಿಂಗ್. ಇದು ಅಡ್ರೆಸ್ ಲಿಸ್ಟ್. ಈಗ ಎಕ್ಸಾಂಪಲ್ ಕೊಟ್ಟಿದ್ದು ಕಂಟ್ರೋಲ್ ಸ್ಟ್ರಿಂಗ್ ಅಂದ್ರೆ ಓಕೆನಾ, ಕಂಟ್ರೋಲ್ ಸ್ಟ್ರಿಂಗ್ ಅಂದ್ರೆ ಓಪನ್ ಪ್ಯಾರಂಥಸಿಸ್, ಇಲ್ಲಿ ಸ್ಕ್ಯಾನಫ್ ಅಂತ ಬರೀಬೇಕು. ಓಕೆನಾ, ಇಲ್ಲಿ ಬಂದಿದೆ ನಾನು ಸ್ಕ್ಯಾನಫ್, ಇಲ್ಲಿ ಸ್ಕ್ಯಾನಫ್ ಅಂತ ತಗೋಬೇಕು. ಓಕೆನಾ, ಸ್ಕ್ಯಾನಫ್ ಅಂತ ಬರೆದು ಓಪನ್ ಪ್ಯಾರಂಥಸಿಸ್ ಡಬಲ್ ಕೊಟೇಶನ್ ಓಪನ್ ಪರ್ಸೆಂಟೇಜ್ ಆಫ್ ಡಿ. ಇದನ್ನು ಕೂಡ ಹೇಳಿದ್ದೀನಿ, ಇಂಟೀಜರ್ ಡಾಟಾ ಟೈಪ್ ಇದ್ರೆ ಪರ್ಸೆಂಟೇಜ್ ಆಫ್ ಡಿ ಅಂತ ತಗೋಬೇಕು. ಫ್ಲೋಟ್ ಡಾಟಾ ಟೈಪ್ ಇದ್ರೆ ಪರ್ಸೆಂಟೇಜ್ ಆಫ್ ಎಫ್ ಅಂತ ತಗೋಬೇಕು. ನಿಮ್ಮ ಮೈಂಡ್ ಅಲ್ಲಿ ಇರಬೇಕದು. ಇಲ್ಲಿ ಪರ್ಸೆಂಟೇಜ್ ಆಫ್ ಡಿ ಅಂತ ತಗೊಂಡಿನಿ, ಏನು ಇಂಟೀಜರ್, ಡಾಟಾ ಟೈಪ್ ಇನ್ ದ ಫಾರ್ಮ್ ಆಫ್ ಇಂಟೀಜರ್. ಇಂಟೀಜರ್ ಅಲ್ಲೂ ಕೂಡ ಎರಡು ಸಲ ಯಾಕೆ ಬರ್ದಿರ್ತಾರಪ್ಪ ಅಂದ್ರೆ ಇಲ್ಲಿ ಸಮ್ ಆಫ್ ಟೂ ನಂಬರ್ಸ್. ಫಸ್ಟ್ ಪ್ರೋಗ್ರಾಮ್ ಗೊತ್ತಿದೆ, ಬೇಸಿಕ್ ಪ್ರೋಗ್ರಾಮ್ ಅಲ್ಲಿ ಸಮ್ ಆಫ್ ಟೂ ನಂಬರ್ಸ್ ಅಲ್ಲಿ ಎರಡು ನಂಬರ್ ಅನ್ನ ಕೂಡಿಸಬೇಕು, ಅದಕ್ಕೆ ಎರಡು ಸಲ ಪರ್ಸೆಂಟೇಜ್ ಆಫ್ ಡಿ ಅಂತ ತಗೊಂಡಿವಿ. ಓಕೆನಾ, ದಿಸ್ ಇಸ್ ಕಾಲ್ಡ್ ಕಂಟ್ರೋಲ್ ಸ್ಟ್ರಿಂಗ್ ಪಾರ್ಟ್. ಓಕೆನಾ, ದ ಡಬಲ್ ಕೊಟೇಶನ್ ಇಸ್ ಓಪನ್, ದ ಕ್ಲೋಸ್ ದ ಡಬಲ್ ಕೊಟೇಶನ್, ಎಂಡ್ ವಿತ್ ಕಮಾ. ಡಬಲ್ ಕೊಟೇಶನ್ ಹಾಕಿದ ಮೇಲೆ ನೀವು ಕಮಾ ಹಾಕಬೇಕು. ಇದು ಅಡ್ರೆಸ್ ಆಫ್ ಎ ಮತ್ತೆ ಅಡ್ರೆಸ್, ದಟ್ ಇಸ್ ಕಾಲ್ಡ್ ಅಡ್ರೆಸ್ ಲಿಸ್ಟ್ ಅಂತ ಕರೀತೀವಿ. ಓಕೆನಾ, ಇದು ಈ ಸಿಂಬಲ್ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಬೇರೆ ಬೇರೆ ಹೆಸರನ್ನು ತಗೊಳುತ್ತೆ. ಓಕೆನಾ, ಲಾಜಿಕಲ್ ಅಂಡ್ ಅಲ್ಲಿ ಅಪ್ಪರ್ ಸೆಂಡ್ ಅಂತ ಕರಿತೀವಿ, ಇಲ್ಲಿ ಅಡ್ರೆಸ್ ಅಂತ ಕರಿತೀವಿ. ಓಕೆನಾ, ಸಿ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಆಪರೇಟರ್ಸ್ ಅನ್ನ ಬೇರೆ ಬೇರೆ ಟೈಮ್ ಅಲ್ಲಿ ಬೇರೆ ಬೇರೆಯಾಗಿ ನಾವು ಕರಿತೀವಿ. ಇದಕ್ಕೆ ಏನಂತೀವಿ, ಇಲ್ಲಿ ಅಡ್ರೆಸ್ ಅಂತ ಕರಿತೀವಿ ನಾನು. ಅಡ್ರೆಸ್ ಆಫ್ ಎ ಕಮ ಅಡ್ರೆಸ್ ಆಫ್ ಬಿ, ಫೈನಲಿ ಸೆಮಿಕೋಲನ್. This is the syntax and example of
ಸ್ಕ್ಯಾನ್. ಅದೇ ತರ ಪ್ರಿಂಟ್ ಇದು ಔಟ್ಪುಟ್ ಫಂಕ್ಷನ್, ಇದು ಇನ್ಪುಟ್ ಫಂಕ್ಷನ್. ಈಗ ಡಾಟಾನ ಇನ್ಪುಟ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ರಿಸಲ್ಟ್ ಬರ್ಬೇಕಲ್ಲ, ಅದಕ್ಕೆ ಏನ್ ಮಾಡಬೇಕು, ಪ್ರಿಂಟ್ ಎಫ್ ಫಂಕ್ಷನ್ ಬರ್ತಿದ್ವಿ. ಪ್ರಿಂಟ್ ಎಫ್ ಗೆ ಜನರಲ್ ಫಾರ್ಮ್ ಏನಪ್ಪ ಅಂದ್ರೆ ಕಂಟ್ರೋಲ್ ಸ್ಟ್ರಿಂಗ್ ಕಮ ವೇರಿಯೇಬಲ್ ಓಕೆನಾ. ಇದು ಹೆಂಗ್ ಸರ್ ಬರೆಯೋದು ಪ್ರಿಂಟ್ ಎಫ್? ಈಗ ಸಮ್ ಆಫ್ ಟೂ ನಂಬರ್ ಪ್ರೋಗ್ರಾಮ್ ಬರ್ತಿರ್ತೀರಾ ಓಕೆನಾ. ಫಸ್ಟ್ ಏನ್ ಬರೀತೀರಿ, ಹೆಡರ್ ಫೈಲ್ ಬರ್ದು ಓಕೆನಾ. ಅದೇ ತರ ಮೇನ್ ಫಂಕ್ಷನ್ ಬರೆದ್ಮೇಲೆ ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ತೀವಿ, ಡಾಟಾ ಡಿಕ್ಲರೇಷನ್ ಆದ್ಮೇಲೆ ಮೊದಲು ಪ್ರಿಂಟ್ ಎಫ್ ಬರೀತೀವಿ ಓಕೆನಾ. ಪ್ರಿಂಟ್ ಎಫ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎಂಟರ್ ದ ಟೂ ವ್ಯಾಲ್ಯೂಸ್ ಅಂತ ಕೊಡ್ತೀವಿ, ಅಲ್ಲಿ ಕಾಮನ್ ಔಟ್ಪುಟ್ ರಿಸಲ್ಟ್ ಬರುತ್ತೆ. ಬಟ್ ಆಫ್ಟರ್ ದ ಕ್ಯಾಲ್ಕುಲೇಷನ್ ಸಮ್ ಆಫ್ ಟೂ ನಂಬರ್ ಆದ್ಮೇಲೆ ನಮ್ಮ ರಿಸಲ್ಟ್ ನಮ್ಮ ಕಣ್ಣಿಗೆ ಕಾಣ್ಬೇಕಪ್ಪ ಅಂದ್ರೆ ನಾವೇನ್ ಮಾಡಬೇಕು, ಅಗೇನ್ ಪ್ರಿಂಟ್ ಎಫ್ ಫಂಕ್ಷನ್ ಅನ್ನ ಬರೀಬೇಕು. ಪ್ರಿಂಟ್ ಎಫ್ ಫಂಕ್ಷನ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅದ್ರ ಜನರಲ್ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಓಕೆನಾ ಈ ತರ ಬರ್ದಿರ್ತೀವಿ, ಸಮ್ ಆಫ್ ಟೂ ನಂಬರ್ಸ್. ಬೇಕಾದ್ರೆ ಪ್ರೋಗ್ರಾಮ್ ಅಬ್ಸರ್ವೇಷನ್ ಮಾಡ್ಬೇಕು ನೀವು ಓಕೆನಾ. ಸಮ್ ಆಫ್ ಟೂ ನಂಬರ್ಸ್ ಓಕೆನಾ. ಇಲ್ಲಿ ಏನ್ ಮಾಡ್ತೀವಿ, ನಂಬರ್ ಪ್ರಿಂಟ್ ಆಗಬೇಕು. ಯಾವ ಇದರಲ್ಲಿ ಡಾಟಾ ಟೈಪಲ್ಲಿ ಪರ್ಸೆಂಟೇಜ್ ಆಫ್ ಡಿ ಇದೆ, ನಂಬರ್ ಪ್ರಿಂಟ್ ಆಗಬೇಕಂದ್ರೆ ಇಲ್ಲಿ ಪರ್ಸೆಂಟೇಜ್ ಆಫ್ ಡಿ ಅಂತ ಬರಬೇಕು. ಫ್ಲೋಟ್ ಇದ್ರೆ ಪರ್ಸೆಂಟೇಜ್ ಆಫ್ ಎಫ್ ಅಂತ ಬರಬೇಕು. ಇಲ್ಲಿ ಪರ್ಸೆಂಟೇಜ್ ಆಫ್ ಡಿ ಅಂತ ಬಂದು ಡಬಲ್ ಕೊಟೇಶನ್ ಚೇಂಜ್ ಮಾಡಿ ಕಮ ಹಾಕಿ ಓಕೆನಾ. ನಾವು ಫಾರ್ಮುಲಾ ಬರೆದಿರ್ತೀವಿ, ಸಮ್ ಈಕ್ವಲ್ಸ್ ಎ ಪ್ಲಸ್ ಬಿ ಅಂತ ಫಾರ್ಮುಲಾ ಬರೆದಿರ್ತೀವಿ. ಈ ಸಮ್ ಅನ್ನ ಇಲ್ಲಿ ನಾವು ಬರೀಬೇಕು, ವೇರಿಯೇಬಲ್ ಅಂತ ಕರಿತೀವಿ ಓಕೆನಾ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ, ಇದು ಜನರಲ್ ಸಿಂಟ್ಯಾಕ್ಸ್ ಆಫ್ ಪ್ರಿಂಟ್ ಎಫ್ ಓಕೆನಾ. ಈ ಸರಿ ಇದೇ ತರ ಬರೀಬೇಕಾ, ಕಾಮನ್ ಆಗಿ ನೀವು ಪ್ರಿಂಟ್ ಎಫ್ ಅಲ್ಲಿ ಏನ್ ಮಾಡ್ತೀರಾ, ಎಂಟರ್ ದ ವ್ಯಾಲ್ಯೂ ಎ ಕಮ ಬಿ ಅಂತ ತಗೊಂತೀವಿ ಓಕೆನಾ. ಆ ತರನು ಬರೀಬಹುದು, ಈ ತರನು ಬರೀಬಹುದು ಓಕೆನಾ. ಇಲ್ಲಿ ಏನ್ ಮಾಡ್ತೀವಿ, ನಾವು ಪ್ರತಿಯೊಂದು ಸಿಂಟ್ಯಾಕ್ಸ್ ಗಳನ್ನ ಪ್ರಿಂಟ್ ಎಫ್ ಫಂಕ್ಷನ್ ಗಳನ್ನ ಒಟ್ಟು ವ್ಯಾಲ್ಯೂ ಅನ್ನ ಶೋ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಓಕೆನಾ. ಮಾನಿಟರ್ ಸ್ಕ್ರೀನ್ ಮೇಲೆ ಒಂದು ಸ್ಟೇಟ್ಮೆಂಟ್ ಓಕೆನಾ ವರ್ಡ್ಸ್ ಪ್ರಿಂಟ್ ಆಗ್ಬೇಕಪ್ಪ ಅಂದ್ರೆ ಪ್ರಿಂಟ್ ಎಫ್ ಫಂಕ್ಷನ್ ಅನ್ನು ನಾವು ಕಂಪಲ್ಸರಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡಲೇಬೇಕು ಓಕೆನಾ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್, ಸ್ಕ್ಯಾನ್ ಎಫ್ ಮತ್ತೆ ಪ್ರಿಂಟ್ ಎಫ್ ಓಕೆನಾ. ಇಷ್ಟು ಟೋಟಲ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್. ಅದೇ ತರ ಗೆಟ್ ಸಿ ಎಚ್ ಅಂದ್ರೆ ಒಂದು ಪ್ರೋಗ್ರಾಮ್ ರನ್ ಮಾಡೋ ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮಗೆ ರಿಸಲ್ಟ್ ಶೋ ಆಗಬೇಕಪ್ಪ ಅಂದ್ರೆ ನಾವು ಗೆಟ್ ಸಿ ಎಚ್ ಅನ್ನ ಯೂಸ್ ಮಾಡ್ತೀವಿ ಓಕೆನಾ. ಗೆಟ್ ಸಿ ಎಚ್ ಯೂಸ್ ಮಾಡ್ತೀವಿ, ಮತ್ತೆ ರಿಸಲ್ಟ್ ಶೋ ಆಗಬೇಕಪ್ಪ ಅಂದ್ರೆ ಪುಟ್ ಸಿ ಎಚ್ ಯೂಸ್ ಮಾಡ್ತೀವಿ. ಈಗ ನಾವು ನಮ್ಮ ಸಿಂಪಲ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಗೆಟ್ ಸಿ ಎಚ್ ಫಂಕ್ಷನ್ ಅನ್ನ ಫೈನಲಿ ಪ್ರಿಂಟ್ ಎಫ್ ಆದ್ಮೇಲೆ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ಇದು ಟೋಟಲ್ ನಿಮಗೆ ಮ್ಯಾನೇಜಿಂಗ್ ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ ಇನ್ಫಾರ್ಮೇಶನ್ ಓಕೆನಾ. ಇದು stdio.h ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಓಕೆನಾ. ಇದು ಟೋಟಲ್ ನಿಮಗೆ ಇನ್ಪುಟ್ ಮತ್ತು ಔಟ್ಪುಟ್ ಫಂಕ್ಷನ್ ಅನ್ನ ಸಿ ಪ್ರೋಗ್ರಾಮ್ ಅಲ್ಲಿ ಹೆಂಗ್ ಎಕ್ಸಿಕ್ಯೂಷನ್ ಮಾಡೋದನ್ನ ಈ ಕ್ಲಾಸ್ ಅಲ್ಲಿ ನಾವು ಲರ್ನ್ ಮಾಡಿದ್ವಿ ಓಕೆ. ಥ್ಯಾಂಕ್ ಯು. ಈಗ ಫಾರ್ಮ್ಯಾಟೆಡ್ ಇನ್ಪುಟ್ ಅಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ ಒಂದು ಎಕ್ಸಾಂಪಲ್ ನೋಡೋಣ. ರೈಟ್ ಎ ಸಿ ಪ್ರೋಗ್ರಾಮ್ ಫಾರ್ ಸಮ್ ಆಫ್ ಟೂ ನಂಬರ್ಸ್ ಯೂಸಿಂಗ್ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ಓಕೆ. ಈಗ ನಾವು ಸಮ್ ಆಫ್ ಟೂ ನಂಬರ್ಸ್ ಪ್ರೋಗ್ರಾಮ್ ಬರ್ಕೊಂತ ಹೋಗ್ತೀನಿ. ಯಾವ ತರ ಪ್ರಿಂಟ್ ಎಫ್ ಮತ್ತೆ ಸ್ಕ್ಯಾನ್ ಎಫ್ ಅನ್ನ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಷನ್ ಮಾಡಬಹುದು ಅಂತ ಹೇಳ್ತೀವಿ ಓಕೆನಾ. ಫಸ್ಟ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್, ದಿಸ್ ಇಸ್ ನಾಟ್ ಎ ಸ್ಲಾಶ್, ದಿಸ್ ಇಸ್ ದ ಆಶ್, HEASH ಕನ್ಫ್ಯೂಸ್ ಆಗಬಾರ್ದು, HEASH ಆಶ್ ಓಕೆ. ಇನ್ಕ್ಲೂಡ್ INCLUDE include STD standard input output function .h. This is the header file and also preprocessor statement in the C program. Okay. ಯಾವುದೇ ಸಿ ಪ್ರೋಗ್ರಾಮ್ ಬರೆಯೋ ಮುಂಚೆ ನಾವು ಹೆಡರ್ ಫೈಲ್ ಅನ್ನ ಬರ್ಕೋಬೇಕು ಓಕೆ, ಇಂಪಾರ್ಟೆಂಟ್. ಆಶ್ ಇನ್ಕ್ಲೂಡ್ stdio.h ಓಕೆ. ನೆಕ್ಸ್ಟ್ ಇನ್ನೊಂದು ಹೆಡರ್ ಫೈಲ್ ಅನ್ನು ಬರೆಯೋಣ. ಆಶ್ ಇನ್ಕ್ಲೂಡ್ conio .h okay. This is another header file. In third line return main function. ನಾ ಹೇಳಿದ್ರೆ ಮೇನ್ ಫಂಕ್ಷನ್ ಅನ್ನೋದು ಹಾರ್ಟ್ ಅಂಡ್ ಬ್ರೈನ್ ಇದ್ದಂಗೆ ಸಿ ಲ್ಯಾಂಗ್ವೇಜ್ ಅಲ್ಲಿ, ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ CPU ಯಾವ ತರನೋ ಮೇನ್ ಫಂಕ್ಷನ್ ಅನ್ನೋದು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಓಕೆನಾ. ಓಪನ್ ಇದು ಪ್ಯಾರಾಂಥಿಸಿಸ್ ಓಕೆನಾ. ಬ್ರೇಸ್, ದಿಸ್ ಇಸ್ ಕಾಲ್ಡ್ ಬ್ರೇಸ್, ದಿಸ್ ಇಸ್ ದ ಲೆಫ್ಟ್ ಬ್ರೇಸ್. ಇದಕ್ಕೆ ನಾವು ಬ್ರಾಕೆಟ್ ಅಂತೀವಿ, ಕನ್ಫ್ಯೂಸ್ ಮಾಡಿ. ಪ್ಯಾರಾಂಥಿಸಿಸ್ ಬ್ರಾಕೆಟ್ ಬ್ರೇಸ್. ಡಿಕ್ಲರೇಷನ್ ಆಫ್ ವೇರಿಯಬಲ್ ಇಂಟಿಜರ್ a, b ಸಮ್ ಎಂಡ್ ವಿತ್ ಸೆಮಿಕೋಲನ್ ಓಕೆನಾ. ಈ ಎರಡು ಹೆಡರ್ ಫೈಲ್ಗೂ ಸೆಮಿಕೋಲನ್ ಹಾಕಬಾರ್ದು, ಮೇನ್ ಫಂಕ್ಷನ್ಗೂ ಸೆಮಿಕೋಲನ್ ಹಾಕಬಾರ್ದು, ಡಾಟಾ ಟೈಪ್ ಡಿಕ್ಲರೇಷನ್ ಮಾತ್ರ ಸೆಮಿಕೋಲನ್ ಹಾಕಬೇಕು ಓಕೆ. CLR is CR ಕ್ಲಿಯರ್ ಆಫ್ ಸ್ಕ್ರೀನ್. ಯಾವುದೇ ಪ್ರೋಗ್ರಾಮ್ ವರ್ಕ್ ಮಾಡಿದ ಟೈಮಲ್ಲಿ ಔಟ್ಪುಟ್ ಅಲ್ಲಿ ನಮಗೆ ಹಿಂದೆ ವರ್ಕ್ ಮಾಡಿದಂತ ಪ್ರೋಗ್ರಾಮ್ ಅಲ್ಲಿ ಇರ್ತಕ್ಕಂಥ ಡಾಟಾ ಡಿಲೀಟ್ ಆಗುತ್ತೆ, ಅದಕ್ಕೆ CLR is CR ಅಂದ್ರೆ ಕ್ಲಿಯರ್ ಆಫ್ ಸ್ಕ್ರೀನ್ ಅಂತ ಕರಿತೀವಿ ಓಕೆ. ಈಗ ಇಲ್ಲಿ ಬನ್ನಿ,
ಈಗ printf ಅನ್ನೋದು ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಓಕೆ, ಸಿಂಟೆಕ್ಸ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಂಟರ್ ದ values of a, b. ಓಕೆ, a, b ಎರಡು ವ್ಯಾಲ್ಯೂನ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟರ್ ದ ವ್ಯಾಲ್ಯೂಸ್ ಆಫ್ a, b. ದಿಸ್ ಇಸ್ ದ ಸಿಂಟ್ಯಾಕ್ಸ್ ಆಫ್ printf. ಓಕೆ, ಅದೇ ತರ ಇನ್ಪುಟ್ ದ ಡಾಟಾ ಸ್ಕ್ಯಾನರ್ ಇಲ್ಲಿ ಸಮ್ ಆಫ್ ಟೂ ನಂಬರ್ಸ್ ಅಂತ ಇದೆ. ಎರಡು ತರ ಪರ್ಸೆಂಟೇಜ್ ಆಫ್ ಡಿ ಬರೀತಾ ಇದ್ದೀನಿ. ಪರ್ಸೆಂಟೇಜ್ ಆಫ್ ಡಿ ಯಾಕೆ ಬರೀತಾ ಇದ್ದೀನಪ್ಪ ಅಂದ್ರೆ ಇಲ್ಲಿ ಇಂಟೀಜರ್ ಡಾಟಾ ಟೈಪ್ ತಗೊಂಡಿದ್ದೀನಿ. ಓಕೆ, 2 times return percentage of d semicolon comma address of a comma address of b. This is the printf, this is the scan. Okay, next step, return the formula sum equals a plus b, end with semicolon. Okay, finally show the result. This is the output. Okay, this is the input. Show the values. Okay, now after the execution for program shown on the monitor, enter the values of a, b, scanf, percentage of d, address of a, address of b. This is the formula for sum of two numbers. Finally, again show the values after the execution of the program successfully. Sum of two numbers. Print the value using percentage of d because of integer. Okay, integer. Double quotation, comma. Okay, the formula is going to take a sum variable. Finally, get ch. Already one formatted into the system. Okay, get ch. Finally, close the brace. Okay, this is the C program example for sum of two numbers using formatted input output statement. ಇಲ್ಲಿ ಏನಪ್ಪ ಅಂದ್ರೆ ಈ ಪ್ರೋಗ್ರಾಮ್ ಬರೆದ ಮೇಲೆ ನೀವು ಪ್ರೋಗ್ರಾಮ್ ಅನ್ನ ಕಂಪೈಲ್ ಮಾಡ್ತೀರಾ. ಕಂಪೈಲ್ ಮಾಡಲಿಕ್ಕೆ Alt F9 ಪ್ರೆಸ್ ದ ಕೀ Alt F9. ಓಕೆ, ಅದೇ ತರ ರನ್ ಮಾಡಲಿಕ್ಕೆ ಏನು ಮಾಡ್ತೀರಿ Control F9. ಓಕೆನಾ, after the compile the program, okay na, successfully compile the program, no error. Okay, run the program, show the output. Okay, enter the values of a, b. Okay, enter the ಎರಡು ವ್ಯಾಲ್ಯೂ ಅನ್ನು ಕೊಡಬೇಕು. ನಾನು 4 ಓಕೆನಾ, 4 ಅಂತ ಕೊಡ್ತೀನಿ, ಎರಡು ವ್ಯಾಲ್ಯೂ ತಗೊಂತೀನಿ. ಓಕೆನಾ, ರಿಸಲ್ಟ್ ಶೋ ಆಗಬೇಕು. ಇದು printf ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್, printf ಅಲ್ಲಿ ಸೆಕೆಂಡ್. ಇನ್ ಬಿಟ್ವೀನ್ printf ಅಂಡ್ ಇದರಲ್ಲಿ ಟು printf ನಡುವೆ ಕ್ಯಾಲ್ಕುಲೇಷನ್ ಸೆಕ್ಷನ್. ಇದು ಏನಂತೀವಿ ಕ್ಯಾಲ್ಕುಲೇಷನ್ ಸೆಕ್ಷನ್ ಅಂತ ಹೇಳ್ತೀವಿ. ಸಮ್ ಓಕೆನಾ, ಸ್ಕ್ಯಾನ್ ಇನ್ಪುಟ್ ಆಗುತ್ತೆ, ಸ್ಕ್ಯಾನ್ ಮಾಡಿ ಸಮ್ ಇದು ಫಾರ್ಮುಲಾ. ಓಕೆನಾ, ಇಲ್ಲಿ ನಮಗೆ ಏನಾಗುತ್ತೆ ರಿಸಲ್ಟ್ ಹ್ಯಾಡ್ ಟು ಶೋ. ಅಲ್ಲಿ printf ಅಲ್ಲಿ ಬರ್ತಿದೆ, ಇಲ್ಲಿ ಪ್ರಿಂಟ್ ಆಗುತ್ತೆ. ದ ಸಮ್ ಆಫ್ two numbers. Okay, the sum of two numbers. Answer is yeah. Okay, 4 plus 4. This is the result show sum of two numbers. Yeah. Okay, 4 plus 4 8. This is the examples of sum of two numbers for C program, formatted and input output statement. Okay, thank you.